ಇದೇನು ಎಮರ್ಜೆನ್ಸಿ ವಾರ್ಡ್? ಇದೇನು ಎಮರ್ಜೆನ್ಸಿ ವಾರ್ಡ್? ಹೋಗ್ಬಿಡ್ತಾರಪ್ಪ ಹಂಗೆ. ಆರಾಮ್ ಬಹಳ ದಿನ ಅದು ಕಾಣಿಲ್ಲ. ನೀನ್ ಹೋಗಿ ಅಮ್ಮ, ನೀವು ಹೋಗಿ ಸರ್ ಹತ್ರ ಮಾತಾಡ್ತೀನಿ. ಸರ್, ಇವಾಗ ನಿಮ್ದು ಚೋರ್ನೂರ್ ಆಂಬುಲೆನ್ಸ್ ಅಲ್ಲ? ಹೌದು ಸರ್, ಚೋರ್ನೂರು. ಚೋರ್ನೂರಿಂದ ಎಷ್ಟು ಬರ್ತಾವ ಸರ್ ಇಲ್ಲಿ ಕೇಸಸ್? ಸರ್, ನಮಗೆ ಚೋರಿಗೆ ನಿಯರ್ ಆಗೋದು ಕೂಡ್ಲಿಗೆ ಹಾಸ್ಪಿಟಲ್ ಅಲ್ವಾ? ಎನಿ ಒಂದು ಕೇಸ್ ಚೋರಿಂದ ಕೂಡ್ಲಿಗೆ ರೆಫರ್ ಮಾಡ್ತಾರೆ ಸರ್, PH ಗೆ. ಪರ್ ಡೇ ಏನಿಲ್ಲ ಅಂದ್ರೆ ಒಂದು 2-3 ಬರುತ್ತೆ ಸರ್ ಕೇಸ್ ಚೋರಿಂದ ಇಲ್ಲಿ ರೆಫರ್. ಹಾ ಸರ್, ಡೆಲಿವರಿನೂ ಬರುತ್ತೆ, ಬರೀ RT ಕೇಸು ಬರ್ತವೆ, ಕಾರ್ಡಿಯಾಕು ಬರುತ್ತೆ ಸರ್. ತಿಂಗಳಲ್ಲಿ ಅವರೇಜ್ ಇಲ್ಲಿ ಒಂದು 40-45 ಕೇಸ್ ಬರ್ತದೆ ಸರ್. ಹೌದು ಸರ್, ಬರ್ತದೆ ಸರ್ ಕೂಡ್ಲಿಗೆ ಟೋಟಲ್ ಎಲ್ಲ ಕೇಸಸ್ ಸೇರಿ ಸರ್. ಇಲ್ಲಿ ಆಗಲ್ಲ ಅಂತ ತಗೊಂಡು ಮುಂದೆ ಹೋಗುವಾಗ ಹಾ ಸರ್, ಯಾವ್ದಾದ್ರು ಡೆತ್ ಆಗಿರೋ ಕೇಸಸ್ ಇದಾವ? ಈಗ ಮೂರು ವರ್ಷ ಆಯ್ತು ಸರ್. ಯಾವ ತರ ಯಾವ ಇಲ್ಲ, ನಾನು ಜಾಯ್ನಿಂಗ್ 3 ವರ್ಷ ಆಯ್ತು ಇಲ್ಲಿ. ಆ ತರ ಯಾವ್ದು ಕೇಸ್ ಆಗಿಲ್ಲ ಸರ್. 40-45 ಬರ್ತದೆ ಸರ್. ಉಪಯೋಗ ಆಗುತ್ತೆ ಸರ್. ಹೌದೌದು, ತಾಯಿ ಮಕ್ಳು ಯಾವ್ದಾದ್ರೆ ಹತ್ರ ಆಗುತ್ತಲ್ಲ ಸರ್, ನಿಯರ್ ಬೈ 15 ಕಿಲೋಮೀಟರ್ ಆಗುತ್ತೆ. ಹಾಸ್ಪಿಟಲ್ ನಮಗೆ 52 ಆಗುತ್ತೆ. ಬಳ್ಳಾರಿ ಹೋದ್ರೆ 82 ಕಿಲೋಮೀಟರ್ ಆಗುತ್ತೆ. ನಮ್ಗೆ ನಿಯರ್ 18 ಕಿಲೋಮೀಟರ್ ಅಲ್ಲ. ಇಲ್ಲಿ ತಾಯಿ ಮಕ್ಳು ಹಾಸ್ಪಿಟಲ್ ಆದ್ರೆ ಒಳ್ಳೆ ಯೂಸ್ ಆಗುತ್ತೆ ಜನ ಎಲ್ಲರಿಗೂ. ಕೂಡ್ಲಿಗೆ ಆಯ್ತು, ಸುಂಡ್ರು ತಾಲೂಕು ಆಯ್ತು, ಎಲ್ಲರಿಗೂ ಯೂಸ್ ಆಗುತ್ತೆ ಸರ್ ಇದು. ಇಲ್ಲಿ ಸುತ್ತಮುತ್ತ ಭಾಗ ಜನಗೆಲ್ಲ ಯೂಸ್ ಆಗುತ್ತೆ ಸರ್ ಅದು ಮಾಡಿದ್ರೆ. ಸರ್, ತಾಯಿ ಮಕ್ಕಳ ಆಸ್ಪತ್ರೆ ಬಹಳ ಅವಶ್ಯಕತೆ ಐತಿ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂತ ಸುಮಾರು 218 ಹಳ್ಳಿ ಇದೆ. ಕೂಡ್ಲಿಗಿ ತಾಲೂಕು ದೊಡ್ಡ ಊರಿಂದ ದೂರ ಊರಿಂದ ಬರೋ ಹೆಣ್ಮಕ್ಳಿಗೆ ಹೆರಿಗೆಗೆ ಏನಾದ್ರು ಪ್ರಾಬ್ಲಮ್ ಆಗೈತೆ ಅಂದ್ರೆ ಕೊಪ್ಪಳ ಅದೆಲ್ಲ ಕಳಿಸ್ತಾರ. ಕೂಡ್ಲಿಗಿ ತಾಲೂಕಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಬಹಳ ಅತ್ಯವಶ್ಯಕವಾಗೈತಿ. ದಯವಿಟ್ಟು ಇಲ್ಲಿ ಒಂದು ಆಸ್ಪತ್ರೆ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಉದ್ಲಿ ಪೂಜೆ ಆಗಿದೆ, ಕಟ್ಟಡ ಕೂಡ ನಡೀತದೆ ಸರ್. ಮಾನ್ಯ ಶಾಸಕರು ಅನುದಾನ ಕೂಡ ಕೊಟ್ಟಿದ್ದಾರಂತ. ಉತ್ತಮವಾದ ಕೆಲಸ ಸರ್ ಅದು. 50 ಬೆಡ್ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿರ್ತಕ್ಕಂಥದ್ದು ಉತ್ತಮವಾದ ಕೆಲಸ. ಆ ಆಸ್ಪತ್ರೆ ಆದ್ರೆ ಸುತ್ತಮುತ್ತ ಕನಿಷ್ಠ ಪಕ್ಷ ಒಂದು 5-6 ಹೋಬಳಿ ಜನ ಆದ್ರೂ ಕೂಡ ನೆಮ್ಮದಿಯಾಗಿರ್ತಾರೆ. ಮತ್ತೆ ಕೊಪ್ಪಳ ಬಳ್ಳಾರಿ ಹೋಗೋದನ್ನ ತಪ್ಪಿಸ್ಬೋದು, ಬಡವರಿಗೆ ಅನುಕೂಲ ಆಗ್ತದೆ. ಅತ್ಯವಶ್ಯಕವಾಗಿ ತಾಯಿ ಮಕ್ಕಳ ಆಸ್ಪತ್ರೆ ಇದೆ. ದೂರ ಆದ್ರೆ ತುಂಬಾ ಡಿಸ್ಅಡ್ವಾಂಟೇಜ್ ಇದೆ. ಯಾಕೆ ಅಂತ ಹೇಳಿದ್ರೆ 2 ಸೆಂಟರ್ ಆಗ್ತದೆ, ಇಲ್ಲೊಂದು ಸೆಂಟರ್ ಅಲ್ಲೊಂದು ಸೆಂಟರ್. ಮತ್ತೆ ಸರ್ಕಾರ ಈಗ ಗೊತ್ತಿದೆ, ಈಗ ವೈದ್ಯರು ಲಭ್ಯತೆ ಕಡಿಮೆ ಇದೆ. ಇಂಥ ಸಮಯದಲ್ಲಿ ವೈದ್ಯರು ಇಲ್ಲಿ ಮತ್ತೆ ಅಲ್ಲಿ, ಮತ್ತೆ ರೋಗಿಗಳಿಗೂ ಫಲಾನುಭವಿಗಳಿಗೂ ಬರ್ಲಿಕ್ಕೆ ಈ ಆಸ್ಪತ್ರೆಗೆ ಹೋಗ್ಬೇಕು, ಆ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿರ್ತಾರ ಡಾಕ್ಟರ್ ಇಲ್ಲಿರ್ತಾರ, ಈ ತರ ಆಗುತ್ತೆ. ಈಗ ಹೆರಿಗೆ ಡಾಕ್ಟರ್ ಎಲ್ಲ ಆ ಕಡೆ ಹಾಕ್ಬಿಟ್ರೆ ಇಲ್ಲಿ ಒಂದು ಟೈಮು ಎಮರ್ಜೆನ್ಸಿ ಬೇರೆ ಸರ್ವಿಸಸ್ ಕೊಡ್ಬೇಕಾದ್ರೆ ನಾವು ಇಲ್ಲಿಗೆ ಬರ್ಬೇಕಾಗ್ತದೆ. ಆಮೇಲೆ ಇಲ್ಲಿಗೆ ಬರ್ತಾರೆ ಡಾಕ್ಟರ್ ಅಂತೇಳಿ. ಈಗ ಬಹಳ ಒಂದು ಅನುಕೂಲ ಏನು ಅಂತ ಹೇಳಿದ್ರೆ, ಈ ನಮ್ದು ಏನಿದೆ ಒಂದು ಮದರ್ ಹಾಸ್ಪಿಟಲ್ ಏನಿದೆ, ಇದ್ರ ಜೊತೆಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಿಲ್ಡಿಂಗ್ ಆಗ್ತಾ ಇರೋದು ತುಂಬಾ ಉಪಯೋಗ ಜನಗಳಿಗೆ. ಯಾಕಂದ್ರೆ ಒಂದೇ ಸೂರಿನಲ್ಲಿ ಎಲ್ಲರಿಗೂ ಚಿಕಿತ್ಸೆ ಲಭ್ಯವಿರುತ್ತೆ, ಅದು ಬಹಳ ಇಂಪಾರ್ಟೆಂಟ್. ನಾನು ಕಳೆದ 8 ವರ್ಷಗಳಿಂದ ಕೂಡ್ಲಿಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಸ್ತ್ರೀರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕಂಡು ಬಂದಿರೋದು ಏನು ಅಂತ ಹೇಳಿದ್ರೆ, 8 ವರ್ಷದಿಂದ ಒಂದು ಬಡತನ ತುಂಬಾ ದೊಡ್ಡ, ಇದು ಕೂಡ್ಲಿಗಿ ದೊಡ್ಡ ತಾಲೂಕು, ಇದು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ತಾಲೂಕುಗಳಲ್ಲಿ ಇದು ಒಂದು ದೊಡ್ಡ ತಾಲೂಕು. ಇಲ್ಲಿ ಅತ್ಯಂತ ಬಡವರು ಬಹಳ ಇದ್ದಾರೆ. ಬಡವರು ಏನು ಸೇವೆ ಸಿಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ನೋಡಿ, ಈ ವರ್ಷ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು 20-30% ಹೆಂಡತಿ ಗರ್ಭಿಣಿ ಮಕ್ಕಳೆಲ್ಲ ಕರ್ಕೊಂಡು ಗುಳೆ ಹೋಗೋ ಸಾಧ್ಯತೆನೂ ಹೆಚ್ಚಿರುತ್ತೆ. ಇಂತಹ ಸಮಯದಲ್ಲಿ ನಮ್ಮ ಮಾನ್ಯ ಗೌರವಿತ ಶಾಸಕರು ಒಂದು MCH ಪ್ರತ್ಯೇಕವಾಗಿ ಹೆರಿಗೆ ಆಸ್ಪತ್ರೆ ಮಾಡಬೇಕು ಅಂತೇಳಿ ಒಂದು ನಿರ್ಧಾರ ತಗೊಂಡು ಈಗ ಒಂದು ಕಟ್ಟಡ ಕಾಮಗಾರಿ ನಡೀತಾ ಇದೆ.
ಕಾಂಪ್ಲಿಕೇಟೆಡ್ ಕೇಸಸ್. ಇಲ್ಲಿ ರಕ್ತಹೀನತೆ, ಈ ಒಂದು ಬಡತನ ಇರುತ್ತೆ, ರಕ್ತಹೀನತೆ ಸಾಮಾನ್ಯವಾಗಿರುತ್ತೆ. ರಕ್ತಹೀನತೆ ಜೊತೆಗೆ ಆದ್ರೆ ಅಣ್ಣ ತಮ್ಮ ತರ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ, BP. ಮತ್ತೆ ಕೆಲವೊಂದು ಕೇಸ್ಗಳಲ್ಲಿ ಡೆಲಿವರಿ ಬರ್ತಾರೆ, ಅದರಲ್ಲಿ ಮಗು ಬೇದಿ ಮಾಡ್ಕೊಂಡ್ಬಿಡುತ್ತೆ. ಮಗು ಬೇದಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಮಗುವಿನ ತೀವ್ರ ನಿಗಾ ಘಟಕ ಅವಶ್ಯಕತೆ ಇರುತ್ತೆ. NICU ಅಂತ ಹೇಳ್ತಾರೆ ಅದಕ್ಕೆ. NICU ಸರ್ಕಾರದಿಂದ ನಮ್ಮ ಆಸ್ಪತ್ರೆಗೆ ಮಂಜೂರಾಗಿಲ್ಲ. ಸೊ ಅಂತ ಏನು ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ, ಅಂದ್ರೆ ಗಂಡಾಂತರ ಹೆರಿಗೆಗಳು ಅಂತ ಏನ್ ಹೇಳ್ತೀವಿ, ರಕ್ತ ಒತ್ತಡ ಇರೋರು, ಅನಿಮಿಯಾ ಇದ್ದರು, ಮತ್ತೆ ಈಗ ಹೆರಿಗೆ ಟೈಮಲ್ಲಿ ಗರ್ಭದೊಳಗೆ ಮಗು ಬೇದಿ ಮಾಡ್ಕೊಳ್ಳುತ್ತೆ, ಗರ್ಭದ ಮಗು ಸುರಕ್ಷಿತವಾಗಿ ಉಳಿಸ್ಬೇಕು, ಮತ್ತೆ ಸುರಕ್ಷಿತವಾಗಿ ಹೆರಿಗೆ ಆಗ್ಬೇಕು ಅಂತೇಳಿ ನಾವು ಹೆಚ್ಚಿನ ಚಿಕಿತ್ಸೆಗೆ ದೊಡ್ಡ ಆಸ್ಪತ್ರೆ ಕಳಿಸ್ಕೊಡ್ತೀವಿ. ಅದು ಒಂದು ಕಾರಣ. ಇನ್ನೂ ಕೆಲವರು ಏನ್ ಹೇಳ್ತಾ ಇರ್ತಾರೆ, ಇನ್ನೂ ತುಂಬಾ ಆಂಗ್ಸಿಯಸ್ ಇರ್ತಾರೆ. ಈಗೆಲ್ಲ ಮೊದಲ ತರ 4, 5, 8 ಆತರ ನಡ್ಕೊಂತಿದ್ರಲ್ಲ, ಈಗ ಆತರ ಇಲ್ಲ, 1, 2ಕ್ಕೆ ಕ್ಲೋಸ್ ಮಾಡ್ತಾರೆ. ಅವರು 100% ಗ್ಯಾರಂಟಿ ಸರ್ವಿಸಸ್ ಕೇಳ್ತಾರೆ. 24 hours ಅನಸೆಟಿಸ್ಟ್ ಇರಬೇಕು, ಅರವಳಿಕೆ ತಜ್ಞರು. ಈಗ ನೋಡಿದ್ರೆ ಆಮೇಲೆ ಅರವಳಿಕೆ ತಜ್ಞರೇ ಇಲ್ಲ. ಈಗ ಮಿಕೋನೆಮಿಗೆ ಬೆಳಿಗ್ಗೆ ಒಂದು ಬರ್ತಾರೆ, ನಿಮ್ಮ ಅಕ್ಕ ತಂಗಿ ಯಾರೋ ಒಬ್ರು ಪ್ರೆಗ್ನೆಂಟ್ ಆಗಿ ಬರ್ತಾರೆ. ಈಗ ಲೇಬರ್ ಸುರಕ್ಷಿತವಾಗಿ ನಿಮ್ಗೆ ನಮ್ಮಲ್ಲಿ ಬ್ಲಡ್ ಬ್ಯಾಂಕ್ ಇದೆಯಾ, ನಮ್ಮಲ್ಲಿ ಅರವಳಿಕೆ ತಜ್ಞರು 24 ಗಂಟೆ ಇರ್ತಾರಾ, ನಮ್ಮಲ್ಲಿ ಮಕ್ಕಳು ತಜ್ಞರು 24 ಗಂಟೆ ಇರ್ತಾರಾ, ಹೆರಿಗೆ ತಜ್ಞರು 24 ಗಂಟೆ ಇರ್ತಾರಾ ಅಂತ ಕೇಳ್ತಾರೆ. ನಮ್ಮಲ್ಲಿ ಸದ್ಯಕ್ಕೆ ಅರವಳಿಕೆ ತಜ್ಞರು ಇಲ್ಲ, 2 ಪೋಸ್ಟ್ ಖಾಲಿ ಇದೆ. ಸೊ ನಾವು ಗಂಡಾಂತರಿಗೆ ಸಂದರ್ಭದಲ್ಲಿ ಅವ್ರಿಗೆ ರಿಸ್ಕ್ ಹೇಳಿ ಆಪರೇಷನ್ ಮಾಡಿದ್ರೆ ಆಪರೇಷನ್ ಮಾಡಕ್ ಡಾಕ್ಟರ್ ಇಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಅವರೇ ಕೇಳ್ಕೊಂಡು ಹೋಗ್ಬಿಡ್ತಾರೆ, ಸರ್ ಬರ್ಕೊಟ್ಬಿಡಿ ಸರ್, ನಾವು ದೊಡ್ಡ ಆಸ್ಪತ್ರೆಗೆ ಹೋಗ್ತೀವಿ ಅಂತೇಳಿ. ಈ ತರ ಆಗ್ತಿದೆ. ಈಗ ಮೊದಲು ಅರವಳಿಕೆ ತಜ್ಞರು ಈಗ 1.5 ತಿಂಗಳಾಯ್ತು, 2 ತಿಂಗಳಾಯ್ತು ಟ್ರಾನ್ಸ್ಫರ್ ಆಗಿ. ಈಗ ಇನ್ನೊಬ್ರು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ನಡೀತಾ ಇದೆ. ಯಾರು ಬರ್ತಾ ಇಲ್ಲ ಇಲ್ಲಿ. ಒಂದು ಎರಡನೇದು, ಮೊದಲು ನಮ್ಮಲ್ಲಿ ಅವರೇಜು ಒಂದು 77-80 ಡೆಲಿವರೀಸ್ ಆಗ್ತಾ ಇದ್ವು. ಈಗ ಏನಾಗಿದೆ, ಕುಸ್ತು ಬಿಟ್ಟು ಅರವಳಿಕೆ ತಜ್ಞರಿಲ್ಲ. ಈಗ ಆಶಾ ವರ್ಕರ್ ನೆಟ್ವರ್ಕ್ ಚೆನ್ನಾಗಿದೆ, ಇಲ್ಲ ನೋಡಿ ಅರವಳಿಕೆ ತಜ್ಞರಿಲ್ಲ, ಈಗ ಮುಂದೆ ಕಳಿಸ್ತಾರೆ ಹಾಗೆ ಹೀಗೆ ಅಂತೇಳಿ ಇದೇ ರೀತಿ ಆಗ್ಬಿಟ್ಟು ಡೆಲಿವರೀಸ್ ಕುಸಿದಿದೆ. ಈಗ 50 ಆತರ ಆಗ್ತಿದೆ. ಇಲ್ಲಿ ಉಜ್ಜಿನಿ ಕವರ್ ಆಗುತ್ತೆ, ಗುಡೇಕೋಟೆ, ಖಾನಾವಸಳ್ಳಿ, ಮತ್ತೆ ಈ ಸಂಡೂರು, ಚೋರ್ನೂರು, ಸಂಡೂರು ಭಾಗದಿಂದನೂ ಕೆಲವು ಪೇಷಂಟ್ಗಳು ಬರ್ತಾರೆ ಇಲ್ಲಿ. ಈ ತರ ತುಂಬಾ ಅನುಕೂಲ ಆಗುತ್ತೆ ಸರ್.